ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಂದಿದ್ದೀರಾ ಅಂತ ಅನ್ಕೊತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಲತ್ತೀನಿ. ನೀರು ತರಬೇಕಂತ ನಡೆದಿದ್ದ, ನೀರೇನು ಬರ್ಲತ್ತೋ ಇಲ್ಲೋ ಒಂದು ಗೊತ್ತಾಗ್ಲತ್ತಿಲ್ಲ. ಫುಲ್ ಬಿಸಿಲದ ಹೊರಗೆ ತರ ನೋಡಿದ್ದೀನಿ. ನೋಡೋಣ ನೀರು ಬರ್ತವೋ ಇಲ್ಲೋ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಆಯಿ ದೇವ್ರ ಸಾಮಾನೆಲ್ಲ ತೊಳಿಲಕ್ಕ ಹೊರಗಡೆ ಬಕೆಟ್ದಾಗ ನೀರು ತೊಗೊಂಡು ಹೋಗ್ಲತ್ತಾಳ. ಫುಲ್ ಎಲ್ಲ ದೇವ್ರ ಸಾಮಾನೆಲ್ಲ ಫುಲ್ಲು ಕ್ಲೀನ್ ಮಾಡ್ಲತ್ತಾಳ, ಎಲ್ಲ ಪಿತಾಂಬರಿ ಹಚ್ಚಿ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಫುಲ್ ಬೆರ್ಕಿ ಹಿಟ್ಟು ಆಮೇಲೆ ಕಡ್ಲಿ ಹಿಟ್ಟು ಎಲ್ಲ ಆಗೋಗಿತ್ತು. ಅದ್ರ ಕಡೆಯಿಂದ ನಮ್ಮ ಆಯಿ ಬಿಸ್ತಾಣಿ ಮಾಡ್ಲತ್ತಳ. ನಿಮ್ಮ ಕಡೆ ಎಲ್ಲ ಏನಂತಾರೆ ನಮಗೆ ಗೊತ್ತಿಲ್ಲ. ಬಿಸ್ತಾಣಿ ಮತ್ತು ಹಸಿನ ಅಂತಾರೆ ನಮ್ಮ ಕಡೆ, ಈ ಕಡೆ ಉತ್ತರ ಕರ್ನಾಟಕ ಕಡೆ. ಫುಲ್ ಎಲ್ಲ ಒಳಗಡೆ ಮಣ್ಣು ಆಮೇಲೆ ಏನೇನು ಕಡ್ಡಿ ಅವೆಲ್ಲ ಇರ್ತಾವಲ್ಲ ಅವೆಲ್ಲ ಕ್ಲೀನ್ ಮಾಡ್ಲತ್ತಳ. ತೆಗೆದು ಖೇರಿ ಕಡ್ಡಿ ಹಿಟ್ಟು ಬೆರ್ಕಿ ಹಿಟ್ಟು ಹೆಂಗೆ ಬಿಸ್ಕೊಂಬರ್ಬೇಕು, ಅದ್ರಾಗ ಏನೇನು ಹಾಕಬೇಕು ಅಂತಂದ್ರೆ ಕಡ್ಡಿ ಹಿಟ್ಟು, ಜೋಳ, ಗೋಧಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಥೋಡೆ ಸ್ವಲ್ಪ ಅಜ್ವಾನ ಹಾಕಿ ಅದ್ರಾಗ ಬೀಸ್ಕೊಂಡು ಬರ್ತಾರೆ. ಫುಲ್ಲೆಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಥೋಡೆ ಮಿನಿಮಮ್ ಸೈಜ್ ತೊಗೊಂಡು ಬೀಸ್ಕೊಂಬರ್ತಾರೆ. ಅದ್ರಾಗ ಜಾಸ್ತಿ ಒಂದು ಸ್ವಲ್ಪ ಕಡ್ಡಿ ಹಿಟ್ಟು ಜಾಸ್ತಿನೇ ಹಾಕ್ತಿರ್ತಾರೆ. ಫುಲ್ಲೆಲ್ಲ ಮಿಕ್ಸ್ ಮಾಡ್ಲತ್ತಾಳ. ಈ ಕಡೆ ಅವು ಸೇರಿನಾಗಿದ್ದಿಂದ ಕಡ್ಲಿ ಬೇಳೆ ಅವರಿ, ಕಡಿ ಬೇಳೆ ಅಂತಾರೆ ನಮ್ಮ ಕಡೆ. ಎಲ್ಲ ಹಾಕಿ ನೋಡಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಕ್ಲತ್ತಾಳ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಆ ಪಾವು ಹಚ್ಚಿ ಅಳಿಲತ್ತಾಳ. ಒಂದು ಪಾವು ಕಡಿಬೇಳೆ ಹಂಗೆ ಆಳ್ಕೊಂಡು ಹೋದ್ರೆ ಅಲ್ಲಿ ಗಿರಣ್ಯಾಗ ಬೀಸಫರಿ ಗೊತ್ತಾಯ್ತದೆ. ಅಲ್ಲಿ ಬೇರೆ ಕಡೆ ಎಲ್ಲ ಕಿಲೋ ಹಿಸಾಬ್ ಇದು ಮಾಡ್ತಾರೆ, ಬಟ್ ಇಲ್ಲಿ ಹಳ್ಳಿ ಕಡೆ ಇದೇ ಥರ ಒಂದು ಸೇರು ಒಂದು ಪಾವು ಅಂಥೇಳಿ ನೀವು ಬೀಸ್ಕೊಂಡು ಬರ್ತಾರೆ. ಈ ಕಡೆ ಎಲ್ಲ ಕಿಲೋ ಆ ಥರದ್ದೆಲ್ಲ ಇಲ್ಲಿ ಅಳತೆ ಎಲ್ಲ ಮಾಡಲ್ಲ. ಇಲ್ಲಿ 5 ರೂಪಾಯಿ ಸೇರು, 3 ರೂಪಾಯಿ ಪಾವು ಹಿಂಗೇನೆ ಬೀಸ್ಕೊಂಡು ಬರ್ತಾರೆ. ಅದ್ರ ಕಡೆಯಿಂದ ಆಳ್ಕೊಂಡು ಹೋದ್ರೆ ಗೊತ್ತಾಗ್ತದಲ್ಲ ರೇಸ್ ಪಾವು ಅಂತ. ಮೂರು ಪಾವು ಮೇಲೆ ಒಂದು ಥೋಡೆ ಅವ ಅಂಥೇಳಿ ಹೇಳಿ ಬೀಸ್ಕೊಂಡು ಬರಬೇಕು. ಆಯ್ತು ನೋಡ್ರಿ, ರೆಡಿ ಆಗ್ಯದ. ಬೀಸ್ಕೊಂಡು ಬರ್ತಾಳೆ ಇವಾಗ ಹೋಗಿ. ಕರೆಂಟ್ ಅಂತೂ ಅದ ಇವಾಗ. ಅದಾದ್ಮೇಲೆ ನನ್ನ ಮಗನಿಗಂತೂ ಕುರ್ಕುರೆ ತಂದರು. ಅದು ಊರಾಗ ಒಂದು ಥೋಡೆ ತಿಂದು ಒಂದು ಥೋಡೆ ಇಡ್ತೀನಿ. ಅದಕ್ಕೆ ನಾವು ಒಂದು ಥೋಡೆ ತಿಂಬರಿ ಅಂತ ನೋಡ್ಲತ್ತಿದ್ದ. ನಾನು ಹಿಂಗೆ ರೀ, ನನ್ನ ಮಗನಿಗೆ ಏನು ತರ್ತಾರೆ ಅದ್ರಾಗ ಒಂದು ಥೋಡೆ ತಿಂದರೆ ನನ್ನ ಸಮಾಧಾನ. ಅಂದ್ರೆ ನಾ ಹಿಂಗೆ ಎಲ್ಲ ತಿನ್ನಬೇಕು ಅಂತ ಭಾಳ ಹಿಂಗೆ ಇದ್ರ ಅವನಿಗೆ ಏನು ತಂದ್ರೂ ನನಗೊಂದು ಸ್ವಲ್ಪ ಬೇಕೇ ಬೇಕು. ಅದು ನನಗೆ ರೂಢಿ. ಅದು ತಿಂದಾದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಒಗ್ದಿಂದಿದ್ದೀವಿ ರೀ, ಅದನ್ನೆಲ್ಲ ಮಡ್ಚ್ಕೋತಾ ಇದ್ದೀನಿ. ಮನೆ ಕೆಲಸ ಅಂದಮೇಲೆ ಭಾಳ ಎಲ್ಲ ಕೆಲಸ ಇರ್ತವೆಲ್ಲ ರೀ, ಎಲ್ಲ ಮಾಡಲೇಬೇಕು. ಮಡಚಿ ಇಡಬೇಕು, ಮನೆ ಗುಡಿಸ್ಬೇಕು. ಮನೆ ಕೆಲಸ ಅಂದರೆ ತುಂಬ ಕೆಲಸ ಇರುತ್ತೆ ಎಲ್ಲರಿಗೂ. ಹೌಸ್ ವೈಫ್ಗಳಿಗೆ ಅಷ್ಟೇ ಗೊತ್ತಿರುತ್ತೆ ಅದು ಕೆಲಸ ಏನಿರುತ್ತೆ ಅಂತ. ಅದಾದ್ಮೇಲೆ ನಾನಿಲ್ಲಿ ನೋಡ್ಲತ್ತೀನಿ, ನಮ್ಮ ಹತ್ರ ಇವಾಗ ಇಲ್ಲಿ ಫ್ರಿಜ್ ಇಲ್ಲ. ನಿನ್ನ ಮೊಸರಿನ ಪಾಕೆಟ್ ತಂದಾಳ ಮಾಯಿ. ಅದು ರಾತ್ರಿ ಕೊಡದಲ್ಲಿ ಹಾಕಿ ಇಟ್ಟಿದ್ದಾರೆ, ಅದು ತಣ್ಣಗೆ ಇರ್ತದೆ ಅಂಥೇಳಿ. ಆದರೆ ಅದು ಮುಂಜಾನೆ ಅದನ್ನು ಒಡ್ಡೊಟ್ಟಿಗೆ ಇಷ್ಟು ಹಿಂಗೆ ಊದ್ಕೊಂಡು ಬಿಟ್ಟದ. ಹಿಂಗೆ ಮುಟ್ಲತ್ತರ್ಗೂ ರಬ್ಬರ್ ಥರ ಆಗೋಗ್ಯದ. ನಾವೇನದು ತೊಗೊಂಡು ಊಟ ಭೀ ಮಾಡಿಲ್ಲ. ಊಟ ಮಾಡಾರಂತೆ ತಂದಿದೆ, ಬಟ್ ಅದು ಊಟ ಮಾಡ್ಲಿಕ್ಕೆ ಆಗಿಲ್ಲ ನಮ್ಗೆ. ಯಾಕೆ ಹಿಂಗೆ ಊದ್ಕೊಂಡದ ನನಗೆ ಅರ್ಥನೇ ಆಗ್ಲತ್ತಿಲ್ಲ. ಇದು ಇಷ್ಟು ರಬ್ಬರ್ ಥರ ಊದ್ಕೊಂಡ್ಬಿಟ್ಟದ. ಅದಾದ್ಮೇಲೆ ಅಡುಗೆ ಮಾಡ್ಲತ್ತಾಳ ನಮ್ಮ ಆಯಿ.
ಇದೇ ರೀ ಇವತ್ತಿನ ಈ ಒಂದು ನಮ್ಮ ಬ್ಲಾಗು ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್